ನಮಸ್ತೆ ಹಾಸನ, ನಾನು ನಿಮ್ಮ ಲಿಖಿತ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಹಸಲ್ ಕನ್ನಡಿಗ. ಸೊ ಗೈಸ್, ಇವತ್ತು ರಾಯಲ್ ಎನ್ಫೀಲ್ಡ್ ಅವ್ರದ್ದು ರೈಡ್ ಇದೆ. ಸೊ ನಾನು ಹೋಗೋಣ ಅಂತ. ಬಟ್ ಟ್ವಿಸ್ಟ್ ಏನು ಅಂದರೆ ರಾಯಲ್ ಎನ್ಫೀಲ್ಡ್ ಗಾಡಿನೇ ಇರಬೇಕಂತೆ. ಸೊ ನನ್ನ ಹತ್ರ ಇರೋದು ಹೋಂಡಾ, ಅದಕ್ಕೆ ಫ್ರೆಂಡ್ ಹತ್ರ ಅಡ್ಜಸ್ಟ್ ಮಾಡಿ ಈಗ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬನ್ನಿ ಹೋಗೋಣ. ಅವ್ರ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಂತಂದೆ ತಗೊಂಡೋಗ್ಬಿಟ್ಟು ಹಾಕ್ಸೋ ಅಂದರು, ಮರ್ತೆ ಬಿಟ್ಟೆ. ಪೆಟ್ರೋಲ್ ಇಲ್ಲ ಕಣ. ಸರಿ ಆಗುತ್ತೆ, ಈ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿರೋದು ಆಗುತ್ತೆ ಅನ್ಕೋತೀನಿ, ನೋಡೋಣ. ಸೊ ಗೈಸ್, ಶೋರೂಮಿಗೆ ಬಂದಿದ್ದೀವಿ. ಸೊ ಇವನು ನನ್ನ ಫ್ರೆಂಡ್ ಒಬ್ಬ, ಇವನೊಬ್ಬ. ಇವರು ಸ್ಕ್ರ್ಯಾಮ್ 440 ಬಂದಿದ್ದಾರೆ. ನಾನು ನನ್ನ ಫ್ರೆಂಡು ಥಂಡರ್ಬರ್ಡ್ 500 XL ಬಂದಿದ್ದೀನಿ. ಸೊ ಎರಡೇ ಗಾಡಿ ಬಂದಿರೋದು ಅನ್ಕೋತೀನಿ. ಅಲ್ಲೊಂದು ಹಿಮಾಲಯನ್ ಒಂದಿತ್ತು, ಅಲ್ಲಿ ಆಚೆ ಕಡೆ ಇದೆ. ಜಾಸ್ತಿ ಜನ ಯಾರೂ ಬಂದಿಲ್ಲ, ಕಾಣಿಸ್ತಾನೆ ಇಲ್ಲ. ಸೊ ನೋಡ್ಬೇಕು. ಇವನಂತೂ ಬಂದಿದ ತಕ್ಷಣ ಆಟ ಸಾಮಾನು ಥರ ಸಿಕ್ದಂಗೆ ಫುಲ್ ಆಟಾಡ್ತಾನೆ. ಏನು ನೋಡ್ತಿದ್ಯಾ ಸಂಪತ್ತು? ಅವನ ಗಾಡಿನ ಅವನೇನು ಅದನ್ನೇ ನೋಡ್ತಿದ್ಯಾ? ಕಣ್ಣು ಹಿಡ್ದಲ್ಲ, ಅದನ್ನ ನೋಡಿ ಖುಷಿ ಆಯ್ತು ನನಗೆ ಅಷ್ಟೇ. ನಾನು ಏನು ಮಾಡ್ತಿದ್ದೀನಿ ಅಂತ ನೋಡ್ದಲ್ಲ, ನಿಂಗೆ ಕಣ್ಣು ಹಿಡ್ದಲ್ಲ, ಖುಷಿ ಆಯ್ತು. ಓ ಕಣಪ್ಪ, ನಿನ್ಗಿನ್ನೇ ಇದನ್ನ ಹಾಕು, ನಿಜ ಫನ್ನ. ನಿಮ್ಗಿನ್ನೇನು ಕೆಲಸ? ನಿಂಗಿನ್ನೇನು ಕೆಲಸ? ಆಟಾಡೋದು. ಅದೇ ಅದನ್ನೇ ನಾನು ಹೇಳಿದ್ದು, ಆಟಾಡೋದು ಅಂತ. ಜೀವನ ನಮ್ಮ ಜೊತೆ ಆಟಾಡ್ತೀವಿ, ನಾವು ಜೀವನ ಜೊತೆ ಆಟಾಡ್ತೀವಿ ಅನ್ನೋಬೇಕಾಯ್ತು. ಸೊ ಗೈಸ್, ಗೊತ್ತಿಲ್ಲ ಯಾವಾಗ ಹೊಡ್ತೀವಿ ಅಂತ. ಇನ್ನೂ ಬರೋದು ತುಂಬ ಜನ ಇದೆ, ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ. ನನಗೂ ಏನು ಮಾಡೋಕ್ಕಿಲ್ಲ ಅಂತ ನಾನು ಟೈಮ್ ಪಾಸ್ ಮಾಡ್ತಿದ್ದೀನಿ ನೋಡಿ. ಅನ್ಕೋತೀನಿ ರಾಯಲ್ ಎಡಿಷನ್. ಇಷ್ಟೊಂದು ಕಲರ್ ಆಪ್ಷನ್ ಐತೆ ಇದರಲ್ಲಿ. ನನಗೆ ಫಸ್ಟೇ ಸಖತ್ ಇಷ್ಟ ಆಗಿತ್ತು ಗೈಸ್. ಇದು ಬಿಟ್ಟರೆ ಇದು ಇವೆರಡು ಸಖತ್ ಇಷ್ಟ ಆಗಿತ್ತು. ಬನ್ನಿ, ನಮಗೂ ಒಂದಿನ ಟೈಮ್ ಬರ್ತದೆ. ಗೈಸ್, ಹಿಂಗೆ ಆಚೆ ಕಡೆ ಬಂದೆ, ಇಲ್ಲಿ ನೋಡಿದ್ರೆ ಒಂದು ಹಿಮಾಲಯನ್ ಬಂದಿದೆ ನೋಡಿ. ಏನ ಹಿಂಗಾಗ್ಬಿಟ್ಟಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫ್ರಂಟ್ ಫುಲ್ ಹೋಗ್ಬಿಟ್ಟೈತೆ. ಪಾಪ ಗುರು, ಏನೂ ಮಾಡೋಕ್ಕಾಗಲ್ಲ, ಆಗ್ತಿರ್ತದೆ. ಸೇಫಾಗಿ ಓಡಿಸ್ರಿ. ನೋಡಿ, ಆ ಹಿಮಾಲಯನ್ ಫುಲ್ಲು ಹೆಂಗೆ ಕಸ್ಟಮೈಸ್ ಮಾಡ್ತಿದ್ದಾರೆ, ಮಾಡಿಫೈ ಮಾಡ್ತಿದ್ದಾರೆ. ಫುಲ್ ಹೆಡ್ಲೈಟಿಂದ ಹಿಡಿದು ಟಾಪ್ ರ್ಯಾಕು, ನಕಲ್ ಗಾರ್ಡ್ಸು, ಕ್ರ್ಯಾಶ್ ಗಾರ್ಡು. ಗೈಸ್ ಅಂತೂ ಹೋಗೋಣ ಅಂದರು. ನೋಡೋಣ ಬನ್ನಿ, ಈಗಲೂ ಹೋಯ್ತು ಓಡ್ತಾರೋ ಅಥವಾ ಇಲ್ವೋ. ಹಾಗೆ
ಇವನೆಲ್ಲ ನೋಡ್ಕೊಂಡು ಯಾವ ಕಡೆಯಿಂದ ಹೋಗೋದು? ಬೇಸಿಗೆ ಯಾಕೋ ನಿಧಾನಕ್ಕೆ ಹೋಯ್ತವ್ರೆ, ಯಾಕೆ ಅಂತ ಗೊತ್ತಿಲ್ಲ. ಯಾವ್ಯಾವ ಬರ್ತೀವಿ ಅಂತ ಗೊತ್ತಿರುತ್ತಾ? ನನ್ನ ಹಿಂದ್ಗಡೆ ಒಂದು ಅಂಟರ್ ಒಂದು ಬತ್ತೈತೆ, ಆಮೇಲೆ ನನ್ನ ಫ್ರೆಂಡ್ ಒಂದು ಸ್ಕ್ರ್ಯಾಮ್ 440, ಆಮೇಲೆ ಇದು ಥಂಡರ್ಬರ್ಡ್ 500, ಆಮೇಲೆ ಇನ್ನೊಂದು ಮೀಟ್ರ್ ಕ್ಲಾಸಿಕ್ ಒಂದು, ಆಮೇಲೆ ಇನ್ನೊಂದು ಸ್ಕ್ರ್ಯಾಮ್ 440, ಆಮೇಲೆ ಮುಂದ್ಗಡೆ ಹೊಸ ಒಂದು ಹಂಟರ್ 350 ಹೊಡ್ತಿದ್ದಾರೆ. 2, 3, 4, 5, 6, 7, 8 ಗಾಡಿ. ನೋಡಿ ಇದೆ ದೇವಸ್ಥಾನ, ಒಳ್ಳೆ ವ್ಯೂ ಪಾಯಿಂಟ್ ಐತಲ್ಲಿ. ಸೊ ಬನ್ನಿ ಗಾಡಿ ಕರೆಕ್ಟಾಗಿ ತೋರಿಸಲಿ, ಈಗ ತೋರಿಸ್ತೀನಿ. ಇದು ಹಂಟರ್ 350, ಇದು ಸೇಮ್ ಹಂಟರ್ 350, ಆದರೆ ಇದು ಹೊಸ ಮಾಡಲು. ನೋಡಿ ಕಲರ್ ಎಡಿಷನ್ ನೋಡಿ, ಇದೊಂದು ಸ್ವಲ್ಪ ಮ್ಯಾಟ್ ಇದೆ, ಇದು ಗ್ಲಾಸಿಯಾಗಿ ಏನು ಸ್ಕೀಮ್ ಇದೆಯಲ್ಲ ಕಲರ್ದು. ಆಮೇಲೆ ಇದು ನಾನು ನೋಡ್ಸ್ಕೊಬಂದಿದ್ದು ಥಂಡರ್ಬರ್ಡ್ 500, ಆಮೇಲೆ ಇದು ನನ್ನ ಫ್ರೆಂಡ್ದು ಕಾರ್ತಿದ್ದು ಸ್ಕ್ರ್ಯಾಮ್ 440, ಆಮೇಲೆ ಇದು ಸೇಮ್ ಸ್ಕ್ರ್ಯಾಮ್ 440 ಸೇಮೇ, ಆಮೇಲೆ ಇದು ಕ್ಲಾಸಿಕ್ 350ನೇ. ಗೈಸ್ ಇಲ್ಲಿಂದ ಬಿಡ್ತಾ ಇದ್ದೀವಿ, ಈಗ ಹೊರಟೆ ಬಿಟ್ರೆ ಆಗ್ತದೆ.
ಇಲ್ಲಿ ಸ್ಟಾಪ್ ನಿಲ್ಸಿದ್ದೀವಿ ಎಲ್ಲರೂ ಬರಲಿ ಅಂತ. ಟೈಮಾ ಲಾ ಸಂಪತ್ತ ಟೈಮ್ ಎಷ್ಟು ನೋಡು, ಅಲ್ಲೇ ತೋರಿಸುತ್ತಲ್ಲ ನೋಡಿ. ಹಾಂ 5 ಗಂಟೆಗೆ ಇನ್ನು 9 ನಿಮಿಷ ಆಯ್ತಂತ. ಬಂದು ಸ್ವಿಚ್ ಆಗಿಬಿಟ್ಟಿದ್ದಾರೆ, ಅದಕ್ಕೆ ಲೇಟ್ ಆಯ್ತಾನ. ಒನ್ ಊಟ ಮಾಡೋಕ್ಕೆ ಜಾಗ ಬಂದ್ವಿ. ಇಲ್ಲೇ ಕೆಳಗಡೆ ದೊನ್ನೆ ಬಿರಿಯಾನಿ ಒಂದಿದೆ, ಅಲ್ಲೇ ಅಂತದಿಲ್ಲ. ಇಲ್ಲ ದೊನ್ನೆ ಬಿರಿಯಾನಿ. ಅಯ್ಯಪ್ಪ ಸುಸ್ತಾಗೋಯ್ತು. ಕೆಚ್ಚಲ ಕುಡಿಯೋಣ ಅಟ್ಲೀಸ್ಟು, ಇಲ್ಲಿ ಇಸ್ಕೊಳ್ಳ ಅವ್ರ ಹತ್ರ ಮಚ್ಚಿರ್ಬೇಕಲ್ಲ. ಇಲ್ದಲ್ಲ ಏನು ಕೇಳಿ ನೋಡು. ಬಿಡೋ ಚೆನ್ನಾಗೇ ಇದೆಯಾ? ಅಯ್ಯೋ ಸಾಕಾಗೋಯ್ತು. ಬಂದ್ವಿ ಈಗ ಆರ್ಡ್ರು ಹೇಳಿದ್ದೀವಿ, ಬರ್ಬೇಕು, ವೇಟಿಂಗ್ ಹಂಗೈತೆ. ಒಂದು ಬೇರೆ ಕುಂತ್ಕೊಂಡು ಹೋಯ್ತಾನೆ. ಚೂರು ಬೇಗ ಬರ್ಬೇಕಾಯ್ತು. ನೋಡ್ರಿ ಮನೆಗೆ ಹೋಗೋಣ, ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊಂಡಾಯ್ತು. ಬ್ಯಾಕ್ ಟು ಹೋಮ್. ಗೈಸ್, ನೀವೇನಾರು ಯಂಗ್ಸ್ಟರ್ ಆಗಿದ್ದು ಒಂದು ಸ್ಪ್ಲೆಂಡ್ರು ಇದ್ರೂ ಸಾಕು ಗೈಸ್. ಸ್ಪ್ಲೆಂಡ್ರು ಇದ್ರೂ ಆರಾಮಾಗಿ ನೀವು ಎಂಜಾಯ್ ಮಾಡಿಕೊಂಡು ಚಿಕ್ಕ ಪುಟ್ಟ ರೈಡರು ಮಾಡಿ, ಏನಾರು ಆಗಲಿ ಚಿಕ್ಕ ಪುಟ್ಟ ರೈಡರು ಮಾಡಿ. ಆದರೆ ಸೇಫಾಗಿ ಓಡಿಸಿ, ಸೇಫ್ಟಿ ಗೇರ್ಸ್ ಹಾಕೊಳ್ಳಿ, ಹೆಲ್ಮೆಟ್ ಅಂತೂ ಮರೆಯಲೇಬೇಡಿ. ಏನು ಪೀಸ್ಫುಲ್ಲು ಗೈಸ್. ನೀವು ಫೀಲ್ ಮಾಡಿ ಒಂದ್ಸತಿ. ಅದರಲ್ಲೂ ನೀವು ಗ್ರೂಪಲ್ಲಿ ಏನಾರು ಹೋಗ್ಬಿಟ್ರೆ ಇನ್ನೂ ಬಿದ್ದಾಗೋಯ್ತಾರ ಮಾತ್ರ. ಒಳ್ಳೊಳ್ಳೆ ಜಾಗಕ್ಕೆ ಎಕ್ಸ್ಪ್ಲೋರ್ ಮಾಡಿ, ಹೊಸದು ಎಕ್ಸ್ಪ್ಲೋರ್ ಮಾಡಿ, ಏನೋ ಒಂಥರ ಫೀಲ್ ಆಯ್ತದು. ಒಳ್ಳೇದು ಮಾಡಬೇಕದು, ಮುಂದೆ ಮಾಡೋಕ್ಕಾಗಲ್ಲ ಅದಕ್ಕೆ. ಗೈಸ್, ರೈಡ್ ಮುಗಿಸ್ಕೊಂಡು ಬಂದೆ. ವ್ಲಾಗ್ ಏನು ಮಾಡೋದೇ ಮರ್ತೋಗಿತ್ತು. ಸೊ ಈಗ ಮಾಡ್ತಾ ಇದ್ದೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಗುಡ್ ಬೈ, ಟೇಕ್ ಕೇರ್, ಯಾ.